ಎದ್ದೇಳಿ ಬಿಡದಿ ರೈತರ ಮೇಲೆ ಸರ್ಕಾರ ನಡೆಸಿರುವಂತಹ ಕುತಂತ್ರದ ವಿರುದ್ಧ ಸೆಟೆದು ನಿಂತು ಸರ್ಕಾರಕ್ಕೆ 80ರ ದಶಕದ ಹೋರಾಟದ ಹಾದಿಯನ್ನು ತೋರಿಸಿ ಸರ್ಕಾರ ರೈತರನ್ನು ಎದುರಾಕಿಕೊಂಡರೆ ಸರ್ಕಾರ ಉಳಿಯಲ್ಲ ಎಂಬ ಎಚ್ಚರಿಕೆಯನ್ನು ನೀಡಲು ರಾಜ್ಯದ ದೇಶದ ರೈತರೇ ಹೇಳಿ ಎದ್ದೇಳಿ ರೈಲುಗಳ ಮುಖಾಂತರ, ಕಾರುಗಳ ಮುಖಾಂತರ, ಬಸ್ಸುಗಳ ಮುಖಾಂತರ ಬಿಡದಿ ಚಲೋ ಹಮ್ಮಿಕೊಳ್ಳುವ ಮುಖಾಂತರ ಸರ್ಕಾರಕ್ಕೆ ಉಚ್ಛೆ ಬರುವಂತಹ ಹೋರಾಟಕ್ಕೆ ಮುಂದಾಗಿ ನೂರಾರು ವರ್ಷಗಳಿಂದ ಸ್ವಾಭಿಮಾನದ ಬದುಕನ್ನು ನೀಡಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಕೃಷಿ ಭೂಮಿ ಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾದ ಜೊತೆ ಶಾಮೀಲಾಗಿ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸಿ ಡಿನೋಟಿಫಿಕೇಶನ್ ಮುಖಾಂತರ ರೈತರ ಭೂಮಿಯನ್ನು ಕಸಿದುಕೊಳ್ಳಲು ಮುಂದಾಗಿರುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ರಿಯಲ್ ಎಸ್ಟೇಟ್ ಉದ್ಯಮಿಯಾದಂತಹ ರೌಡಿಯಾದಂತಹ ಮುಖ್ಯಮಂತ್ರಿ ಶಿವಕುಮಾರ್ ಅವರ ವಿರುದ್ಧ ಸೆಟೆದು ನಿಲ್ಲಿ. ಯಾಕೆ ರೌಡಿ ಅಂತ ಹೇಳ್ತಾರೆ ಅಂದ್ರೆ ನಡೆದುಕೊಳ್ಳುವ ರೀತಿ ಅದಲ್ಲ. ನಾನು ರೌಡಿ ಭಾಷೆ ಬರ್ತಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ನೀವು ಯಾವ ರೀತಿ, ಯಾವ ನಾಚಿಕೆ ಮಾನ ಮರ್ಯಾದಿಲ್ದ್ರೆ ರೈತರ ಒಪ್ಪಿಗೆ ಇಲ್ಲದೆ ನಿಮ್ಮದೇ ಚೇಲಾಗಳನ್ನು ನಾನು ಭೂಮಿ ಕೊಡ್ತೀನಿ ಅಂತೇಳಿ ಇವತ್ತು ಅಲ್ಲಿನ ಬಿಡದಿ ರೈತರು ಒಂದು ಪ್ರಶ್ನೆ ಮಾಡ್ತಾ ಇದಾರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತೆ ಮುಖ್ಯಮಂತ್ರಿಗಳನ್ನು. ಯಾವ ರೈತರು ಜಮೀನು ಕೊಡ್ತಾರೋ ಅವರ ಒಂದು ಲಿಸ್ಟ್ ಕೊಡಿ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತೀವಿ, ನಿಮ್ಮ ಭೂಮಿ ತಂಟೆಗೆ ಬರಲ್ಲ ಅಂತೇಳಿ ರೈಟಿಂಗ್ ಅಲ್ಲಿ ಕೊಡ್ತೇವೆ. ಯಾಕೆ ಕೊಡಬಾರ್ದು ನೀವು? ಅದನ್ನು ಬಿಟ್ಟು ಕಳ್ಳ ಕಾಕರ ರೀತಿಯಲ್ಲಿ ಯಾವನೋ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ಬಿಡದಿ ಕೃಷಿ ಭೂಮಿ ಮೇಲೆ ಕಾಂಕ್ರೀಟ್ ಎಂಬ ಈ ಒಂದು ಟೌನ್ಶಿಪ್ ಅನ್ನು ಕಟ್ಟಿ ಅನ್ನವನ್ನು ಕಿತ್ತುಕೊಳ್ಳುವ ಮುಖಾಂತರ ರೈತರನ್ನು ಬೀದಿಗೆ ತಳ್ಳಲು ನಾಚಿಕೆ ಆಗಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ? ಅಲ್ಲಿನ ಅವನಾರು ಬಾಲಕೃಷ್ಣ ಅಂತೆ ಶಾಸಕನಂತೆ, ಅವನಿಗೇನು ಯೋಗ್ಯ ಅಲ್ಲ, ಮಾನ ಮರ್ಯಾದೆನಿಲ್ಲ, ಅವನು ಊಸರುವಳ್ಳಿ. ಕುಮಾರಸ್ವಾಮಿ ಮೇಲೆ ಆರೋಪ ಆಯ್ತು. ನಾನು ಕುಮಾರಸ್ವಾಮಿ ಪರವಾಗೂ ಇಲ್ಲ, ಡಿ.ಕೆ ಪರವಾಗೂ ಇಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇರುವಾಗ ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಅವಾಗ ನೀವ್ ಯಾಕೆ ಅದನ್ನ ಇದು ಮಾಡಬಾರ್ದು? ಇವತ್ತು ರೈತರ ಕೋಪ ರಟ್ಟೆಗೆ ಬಂದ್ರೆ ಯಾವ ರೀತಿ ಅಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಮ್ಮ ಭೂಮಿ ಕೊಡಲ್ಲ ಅಂತೇಳಿ ಕಸ ಅಂದ್ರೆ ದನದ ಕೊಟ್ಟಿಗೆಯಲ್ಲಿದ್ದಂತ ಪೊರಕೆ ಇವತ್ತು ಅಧಿಕಾರಿಗಳ ಮೇಲೆ ಬಂದೈತೆ. ನಮ್ಮ ರೈತ ಮಹಿಳೆಯರು ಹೇಳ್ತಾ ಇದ್ರು, ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ನಿಮ್ಮ ಹೆಣ ಬೇಕಾದ್ರೆ ಕಳಿಸ್ತೀವಿ, ನಮ್ಮ ಭೂಮಿ ಕೊಡಲ್ಲ ಅಂತೇಳಿ. ಇವತ್ತು ಮುಖ್ಯಮಂತ್ರಿಗಳೇ, ನೀವು ಅಡ್ಡದಾರಿಯಲ್ಲಿ ಬಂದು, ನೀವು ಮುಖ್ಯಮಂತ್ರಿ ಆಗಿರ್ಬೋದು, ಆದ್ರೆ ಅಡ್ಡದಾರಿಯಲ್ಲಿ ಬಂದು ವ್ಯವಸಾಯ ಮಾಡಕ್ಕಾಗಲ್ಲ, ಅನ್ನ ಉಳಿಸಲಕ್ಕಾಗಲ್ಲ. ಇವತ್ತು ನೇರವಾಗಿ ಹೇಳ್ತಾ ಇದ್ದೀನಿ, ಈ ರಾಜ್ಯದ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರೇ, ಮುಖ್ಯಮಂತ್ರಿಗಳೇ, ಆ ಶಾಸಕರ ಅನಕ್ಷರಸ್ಥ ಶಾಸಕರಾದ ಬಾಲಕೃಷ್ಣ ಅವರೇ, ನಿಮಗೇನಾದ್ರು ಮಾನ ಮರ್ಯಾದೆ ಇದ್ರೆ, ರಿಯಲ್ ಎಸ್ಟೇಟ್ ಉದ್ಯಮಗಳ ಕಸ ಚಿನ್ನ ಇದ್ರೆ, ರೈತರ ಪರವಾಗಿದ್ರೆ, ರೈತರ ಅನ್ನ ತಿನ್ನುವ ಬಾಯಲ್ಲಿ ಈ ಕೂಡಲೇ ರೈತರ ಕೃಷಿ ಜಮೀನನ್ನು ಏಳೊಂದರ ಭೂಸ್ವಾಧೀನ ಮಾಡಿಕೊಳ್ಳಲ್ಲ, ಅಧಿಕಾರಿಗಳೇ ಮಾಡಿರುವಂತಹ ಒಂದು ಪ್ರಕರಣವನ್ನು ಯಾವುದೇ ರೀತಿಯ ಕೇಸು ದಾಖಲಿಸದೆ ವಾಪಸ್ ಪಡೀರಿ. ನಾವೇನು ನಿಮ್ಮ ಭೂಮಿ ಕೊಡ್ತೀವಿ ಅಂತ ಹೇಳಿಲ್ಲ. ಆ ಮುಖ್ಯಮಂತ್ರಿ ಹೇಳ್ತಾ ಇದ್ನು, ರೀ ಪರಕೆ ಹೊಡಿತಾರ, ಕಲ್ಲು ಹೊಡಿತಾರ ಅಂತೇಳಿ. ಒಂದು ಕಲ್ಲು ಒಂದು ಪರಕೆ ಬಂದ್ರೆ ಪರವಾಗಿಲ್ಲ, ಕೋಟ್ಯಾಂತರ ಪರಕೆ ಕೋಟ್ಯಾಂತರ ಬಂದ್ರೆ ವಿಧಾನಸೌಧ ಇರಲ್ಲನು. ಶಿವಕುಮಾರಣ್ಣ, ಬಾಲಕೃಷ್ಣಣ್ಣ, ಗೃಹಮಂತ್ರಿಯಣ್ಣ, ವಿಧಾನಸೌಧನೇ ಇರಲ್ಲ. ವಿಧಾನಸೌಧ ಕಟ್ಟಿದವನು ಬೆವರು ಹರಿಸಿದಂತ ರೀತನೆ ವಿಧಾನಸೌಧ ಕೆಡುವುದು ತಾಕತ್ತು ನಮಗಿದೆ. ಈ ಕೂಡಲೇ ರೈತರ ಮೇಲೆ ಹಾಕಿರೋ ಪ್ರಕರಣಗಳನ್ನು ವಾಪಸ್ ಪಡಿಬೇಕು, ರೈತರನ್ನ ಕ್ಷಮಾಪಣೆ ಕೇಳಲೇಬೇಕು. ಮಹಾನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಎಲೆಬಿಲ್ಲ ನಾಳಿಕೆ ಅಂತೆ. ಮಹಾರಾಷ್ಟ್ರದಲ್ಲಿ 80,000 ಅಂತೆ, ಆಂಧ್ರದಲ್ಲಿ 40,000 ಅಂತೆ. ಅಲ್ಲೇ ಹೋಗಿ ಟೌನ್ಶಿಪ್ ಮಾಡ್ರಿ, ನಮ್ಮ ರಾಜ್ಯದಲ್ಲಿ ಯಾಕ್ರಿ ಮಾಡ್ತೀರಾ? ಇವತ್ತು ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಮಾಡೋ ಪ್ರಕ್ರಿಯೆ ಕೈ ಬಿಡಬೇಕು. ಅದನ್ನು ಬಿಡದೇ ಇದ್ರೆ ರೈತರ ಒಂದು ಕೃಷಿ ಭೂಮಿ ಮುಳುವಿಗಾಗಿ 3ನೇ ಮಹಾಯುದ್ಧ ಆಗ್ತದೆ. ಅದರಲ್ಲಿ ರೈತರನ್ನ ಸಾಯ್ಬೋದು, ಇಲ್ಲ ರಾಜಕಾರಣಿಗಳನ್ನ ಸಾಯ್ಬೋದು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ದುಡಿಮೆ ದೇಶದ ಅನ್ನ. ಅದನ್ನ ಬಿಟ್ಟು ನೀವು ಯಾವುದೋ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಜಾಮೀಲಾಗಿ ನಿನಗೆ ಬೇಕಾದ್ರೆ 1,000 ಎಕರೆ ನಿಮ್ಮ ಫಾಲೋವರ್ಸ್ ಕೊಡ್ತಾರಲ್ಲ, ನೀವು 9,000 13,000 3 ಎಕರೆ ಯಾಕೆ ತಗೊಂತಾ ಇದೀಯಾ? ನಾಚಿಕೆ ಆಗಲ್ವಾ? ಈ ಕೂಡಲೇ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಆ ಎಚ್ಚರಿಕೆಯದೊಂದಿಗೆ ನೀವು ವಾಪಸ್ ಪಡೆದಿದ್ರೆ ರಾಜ್ಯದ ಎಲ್ಲ ರಾಷ್ಟ್ರೀಯ ಗ್ರಾಮೀಣ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ರಾಜಕಾರಣಿಗಳಿಗೆ ರೈತರು ಬೆಳೆದಿರುವ ಯಾವುದೇ ಒಂದು ತರಕಾರಿ, ಅನ್ನ, ಹಾಲು, ಆಹಾರವನ್ನು ಸರಬರಾಜು ಮಾಡದಂತೆ
ಒಂದು ಪ್ರತಿಜ್ಞೆ ಮಾಡುವ ಎಚ್ಚರಿಕೆಯನ್ನು ನೀಡ್ತಾರೆ. ತಾವು ಕೈಗೊಳ್ತಂತ ಹೋರಾಟದಲ್ಲಿ ಏಕಪಕ್ಷವಾಗಿದ್ದ ರೈತ ಸಂಘ ಅಲ್ಲ, ಖಂಡಿತವಾಗ್ಲೂ ಹೇಳ್ತಾ ಇದೀವಿ. ಹಸಿರಟ್ಟು ಹೋರಾಟದಲ್ಲ ರೈತ ಹೋರಾಟಗಾರರಲ್ಲ, ಕಾಂಗ್ರೆಸ್ ಫಾಲೋವರ್ಸ್ ಇದ್ದಾರೆ. ಕಾಂಗ್ರೆಸ್ ಫಾಲೋವರ್ ಇದ್ದಾರೆ. ಇವತ್ತು ವಿರೋಧ ಪಕ್ಷದವರಿಗೆ ನಾಲಿಗೆ ಇಲ್ಲ, ಮೂಳೆ ಬಿದ್ದೋಗ್ಬಿಟ್ಟಿದೆ, ಬಾಯಿ ಬಿದ್ದೋಗ್ಬಿಟ್ಟಿದೆ. ಯಾಕೆ ಹೇಳಿ? ಅನ್ನ ಹಾಕೋ ಅನ್ನದಾತನು ಕೃಷಿ ಭೂಮಿ ಕಳ್ಕೊಂಡ್ರೆ ನಮ್ಮ ಎತ್ತ ತಾಯಿನ ಕಳ್ಕೊಂಡಾಕತ್ತ. ವಿಚಾರದಲ್ಲಿ ವಿಶ್ವಪತ್ರಿಕೆ ಈಗಾಗಲೇ ಬರ್ತಾ ಇದೆ, ಮಾಧ್ಯಮದಲ್ಲಿ ಕೂಡ ನಾವು ನೋಡ್ತಾ ಇದ್ದೀರಾ. ಈಗ ಬೈಲಹೊಂಗಲದಲ್ಲಿ ಕೂಡ ಸರ್ವೆ ಇಲಾಖೆ ಹೋದಾಗ ರೈತರಿಂದ ಒಂದು ಪ್ರತಿರೋಧ ಕೂಡ ವ್ಯಕ್ತವಾಗಿದೆ. ನಾನು ಅದೇ ಹೇಳಿದೆ ಕೂಡ ಹೇಳ್ತಾ ಇದ್ರೆ ನಾನು ಅದೇ ಹೇಳಿದೆ, ಕಸ ಸಗಣಿ ಗಂಜಲ ತಳ್ಳುವಂತ ಪೊರಕೆ ಇದು, ಪೊರಕೆ ಇದು ಏನಾದ್ರೂ ಹೆಣ್ಣು ಮಕ್ಕಳ ಕೈಗೆ ಬಂದಾಗ ಸುಮ್ಮನೆ ಬಾರಿಸಿದ್ದಾರೆ. ಇನ್ನು ಕಾಲಲ್ಲಿರೋ ಚಪ್ಪಲಿ, ಕೈಯಲ್ಲಿರೋ ಪೊರಕೆ, ಮನೆಯಲ್ಲಿರೋ ಒನಕೆ ಈಚೆ ಬಂದ್ರೆ ಊಹೆ ಮಾಡ್ಕೊಳ್ಳಿ. 80ರ ದಶಕದಲ್ಲಿ ಜುಲೈ 21 ರೈತ ಹುತಾತ್ಮ ದಿನಾಚರಣೆ. ಯಾಕೆ ಹುತಾತ್ಮ ದಿನಾಚರಣೆ ಅಂತ ಹೇಳಿ? ಆವತ್ತು ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಸಿಡಿದಿದ್ದಾಗ ರೈತರ ಒಂದು ಮರಣ ಇದಾಯ್ತು, ಹುತಾತ್ಮರಾದ್ರು. ಗುಂಡೂರಾವ್ ಸರ್ಕಾರನೇ ಉರುಳಿಸಿರುವಂತ ಇತಿಹಾಸ ಇರುವಂತಹ ರೈತರ ಶಕ್ತಿಗೆ ಇವನು ಯಾರೇ ಅಲ್ಲ, ಇವನು ಯಾರು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದಿರುವಂತಹ ಜನಪ್ರತಿನಿಧಿಗಳು ಇವ್ರು ನಾಚಿಕೆ ಆಗಲ್ವಾ? ರೈತರ ತಂಟೆಗೆ ಬಂದ್ರೆ ಉಳಿಯೋಗಾಲ ಇಲ್ಲ ಅಂತ ಎಚ್ಚರಿಕೆ.